ಬಂದ್ರ ಶುರು ಮಾಡೋಣ. ಹೇಳಪ್ಪ, ಯಾಕೆ ವಯಸ್ಸಾಯ್ತು? ಶುರು ಮಾಡೋಣ ಸರ್. ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ಇನ್ನೇನು ನಾವೆಲ್ಲರೂ ಹೋಗುವಂಥ ಸ್ಥಿತಿ, ಹೋಗೋ ಹಿಂದಿನ ದಿವಸ ಎಲ್ಲ ಸೇರೋಣ ಬೇಕಾದ್ರೆ. ಯಾಕೆಂದರೆ 2025 ಏನೇನಾಯಿತು ಮಾತಾಡೋಣ, 26ಕ್ಕೆ ಏನೇನು ಆಗಬೇಕು ಮಾತಾಡೋಣ. ಸ್ನೇಹಿತರೆ, ಕಳೆದ 2-3 ದಿವಸ ಹಿಂದೆ ವಿಶ್ವವಿಖ್ಯಾತ ಮೈಸೂರು ಅರಮನೆ ಅಲ್ಲಿ ಒಬ್ಬ ಬಲೂನ್ ಮಾರೋನು ಆ ಬಲೂನ್ ಸಿಡಿದು 3 ಜನ ಸತ್ತು ಹೋಗಿದ್ದಾರೆ. ಬಲೂನ್ ಮಾರೋನು ಸೇರಿ. ಇದು ಅರಮನೆ ಬಾಗಿಲಲ್ಲಿ ಆಗಿರ್ತಕ್ಕಂಥ. ಏಕೆಂತಂದ್ರೆ ಇದನ್ನು ಸಣ್ಣ ವಿಚಾರ ಅಲ್ಲ. ಏಕೆಂದರೆ ಅರಮನೆನ ಮತ್ತೆ ಕಟ್ಟಕ್ಕಾಗಲ್ಲ. ಅರಮನೆ ಒಂದು ಪಾರಂಪರಿಕ ಕಟ್ಟಡ. ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾದಂಥ ಕಲಾಕೃತಿಗಳನ್ನು ಹೊಂದಿರತಕ್ಕಂಥದ್ದು ನಮ್ಮ ಮೈಸೂರು ಅರಮನೆಯ ವಿಶೇಷ. ಮೈಸೂರಿನ ಆಳರಸರು, ಯದುವಂಶದ ಒಡೆಯರು ಜನಸಹಯೋಗದಿಂದ ಕಟ್ಟಿದಂಥದ್ದು ತುಂಬ ಪಾರಂಪರಿಕ ಕಟ್ಟಡ. ಅಲ್ಲಿ CC ಕ್ಯಾಮ್ರಾ ಹಾಕಿದ್ದಾರೆ. CCTVನೋ ಏನೋ ಹಾಕಿದ್ದಾರೆ. ಅಲ್ಲಿ ಏನು ರೆಕಾರ್ಡ್ ಆಗಿಲ್ಲ. ಮತ್ತು ಹೇಗೆ ಬರೀ ಯಾವುದೋ ಫೇಕ್ CCTVಗಳೆಲ್ಲ ಹಾಕ್ಬಿಟ್ಟು ದುಡ್ಡು ಬರೀ ದಂಧೆ ಮಾಡೋರೇ ಅಲ್ಲಿದ್ದಾರೆ. ದಂಧೆ ಮಾಡೋರು. ಅದಕ್ಕೊಂದು ಅರಮನೆ ಮಂಡಳಿ ಅಂತಲೂ ಕೂಡ ಇದೆ. ಅದಕ್ಕೆ ಅಧ್ಯಕ್ಷ ಯಾರು? ಈ ರಾಜ್ಯದ ಆಡಳಿತದ ಮುಖ್ಯ ಕಾರ್ಯದರ್ಶಿಗಳೇ ಅದರ ಅಧ್ಯಕ್ಷ. ಸದಸ್ಯರುಗಳು ಯಾರು? DC, SP, ಕಮಿಷನರು ಎಲ್ಲ ಇದ್ದಾರೆ. ಆದರೆ ಅದರ ಭದ್ರತೆ ಹೇಗೆ ಇತ್ತು? ಭದ್ರತೆನೇ ಇಲ್ಲದ ಅರಮನೆ. ಭದ್ರತೆನೇ ಇಲ್ಲದ ಅರಮನೆ. ಇಷ್ಟೆಲ್ಲ ಆಯ್ತಲ್ಲ. ನಮ್ಮ ಮುಖ್ಯಮಂತ್ರಿಗಳು ಇದೇ ಊರಿನವರು. ಅದಕ್ಕೆ ಒಂದು ಸಣ್ಣ ಕಾಮೆಂಟ್ಸು ಇಲ್ಲ ಅವರು. ಅಯ್ಯೋ ಹೀಗಾಗಬಾರ್ದಾಗಿತ್ತು ಮೈಸೂರು ಅರಮನೆ ಮುಂದೆ ಅಂತಕ್ಕಂಥ ಒಂದು ಮಾತು ಕೂಡ ಇಲ್ಲ. ಜಿಲ್ಲಾ ಮಂತ್ರಿಗಳದ್ದು ಯಾರೋ ಸತ್ರು ಅಂತ ಅಲ್ಲಿ ಹೋದ್ರು, ಇಲ್ಲಿ ಬಂದರು ಹೋದ್ರು ಅಷ್ಟೇ. ಅರಮನೆಗೆ ಡ್ಯಾಮೇಜ್ ಆಗ್ತಾ ಇದೆ ಪಾರಂಪರಿಕ ಕಟ್ಟಡಕ್ಕೆ. ಏಕೆಂದರೆ ಹೆಚ್ಚು ಪಾರಂಪರಿಕ ಕಟ್ಟಡ